ಇನ್ನು ಬೇಸಿಗೆ ಆರಂಭದಲ್ಲೇ ಶುರುವಾಯಿತು ನೀರಿಗೆ ಹಾಹಾಕಾರ. ಚಾಮರಾಜನಗರದಲ್ಲಿ ನೀರಿಲ್ಲದೆ ಗ್ರಾಮಸ್ಥರು ಪರದಾಟವನ್ನೇ ನಡೆಸ್ತಾ ಇದ್ದಾರೆ. ಬೈರನತ್ತ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಸಿಗುವಷ್ಟು ಸ್ವಲ್ಪ ನೀರಿಗಾಗಿ ಮಹಿಳೆಯರು ಕ್ಯೂ ನಿಲ್ಲುವಂತಹ ಪ್ರಸಂಗ ಬಂದೊದಗಿದೆ. ನೀರಿನ ಟ್ಯಾಂಕರ್ ಮುಂದೆ ಕೊಡವನ್ನ ಹಿಡಿದು ನಿಂತಿದ್ದಾರೆ ಮಹಿಳೆಯರು. ದಿನ ಬಳಕೆ ಇರಲಿ, ಕುಡಿಯೋದಕ್ಕೂ ಕೂಡ ನೀರಿಲ್ಲದಿರುವಂತಹ ಪರಿಸ್ಥಿತಿ ಬೇಸಿಗೆ ಮುನ್ನವೇ ಆರಂಭವಾಗ್ಬಿಟ್ಟಿದೆ. ಇನ್ನೇನು ಬೇಸಿಗೆ ಸನ್ನಿಹಿತವಾಗ್ತಾ ಇದೆ, ಆವಾಗ ಪರಿಸ್ಥಿತಿ ಇನ್ನು ಹೇಗಿರುತ್ತೋ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈಗಲೇ ಪರಿಸ್ಥಿತಿ ನೀರಿನ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ದಿನ ಬಳಕೆಗೆ ದೈನಂದಿನ ವಿಚಾರಕ್ಕೆ ಏನಕ್ಕೆ ನೀರು ಬೇಕೋ ಅದಕ್ಕಿಂತ ಹೆಚ್ಚಾಗಿ ಕುಡಿಯೋದಕ್ಕೆ ನೀರಿಲ್ಲ ಎನ್ನುವಂತಹ ಪರಿಸ್ಥಿತಿ, ಅಷ್ಟರ ಮಟ್ಟಿಗೆ ನೀರಿನ ಅಭಾವ ಈಗಾಗಲೇ ಸೃಷ್ಟಿಯಾಗ್ಬಿಟ್ಟಿರುವಂಥದ್ದು. ಆದರೆ ಇನ್ನೇನು ಬೇಸಿಗೆ ಸನ್ನಿಹಿತವಾಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಮತ್ತೆಷ್ಟು ಪರದಾಟವಾಗುತ್ತೋ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ಕಡೆ ಚಾಮರಾಜನಗರದಲ್ಲಿ ನೀರಿಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನೋಡಿಸ್ತಾ ಇದ್ದಾರೆ. ಒಂದ್ ಕಡೆ ನೀವು ಕೂಡ ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ, ಇನ್ನು ಎಷ್ಟು ಜನ ಕೊಡಗಳನ್ನ ಹಿಡ್ಕೊಂಡು ಪಾಪ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಈಗಾಗಲೇ ಬೈರನತ್ತ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಉದ್ಭವವಾಗ್ಬಿಟ್ಟಿದೆ. ಸಿಗುವಷ್ಟು ಸ್ವಲ್ಪ ನೀರಿಗಾಗಿನೇ ಜನ ಕ್ಯೂ ನಿಲ್ಲುವಂತಹ ಪ್ರಸಂಗ ಬಂದು ಒದಗ್ಬಿಟ್ಟಿದೆ. ನೀರಿನ ಟ್ಯಾಂಕರ್ ಮುಂದೆ ಕೊಡವನ್ನ ಹಿಡಿದು ಮಹಿಳೆಯರು ನಿಂತಿದ್ದಾರೆ. ದಿನ ಬಳಕೆ ಇರಲಿ, ಕುಡಿಯೋದಕ್ಕೂ ನೀರಿಲ್ಲದಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. Hurry.